Yes, welcome to another vlog. This is Akshay Karla. Welcome to Flavors and Footprints. ಇವತ್ತು ನನ್ನ ಕೈಯಲ್ಲಿ ಮರ ಕೇಸು ಇದೆ. ದಿಸ್ ಇಸ್ ನಾಟ್ ಅ ರೆಗ್ಯುಲರ್ ಕೇಸು, ಇದು ಮರದಲ್ಲಿ ಬೆಳೆಯುವಂತ ಕೇಸು. ಅದಕ್ಕೋಸ್ಕರ ಇದನ್ನ ಮರ ಕೇಸು ಅಂತೀವಿ. ಅಂಡ್ ಇದ್ರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಯೂಶ್ವಲಿ ಮಳೆಗಾಲದ ಟೈಮಲ್ಲಿ ಆಗ್ತದೆ. ಅಂಡ್ ಮಲೆನಾಡಲ್ಲಿ ಹಾಗೂ ಕರಾವಳಿಯಲ್ಲಿ ಇದು ಅತಿ ಹೆಚ್ಚಾಗಿ ಸಿಗುತ್ತೆ. ಅಂಡ್ ಇದರಲ್ಲಿ ಪತ್ರೊಡ್ಡೆ ಮಾಡ್ತಾರೆ, ಬೇರೆ ಬೇರೆ ಐಟಮ್ ಮಾಡ್ತಾರೆ. ಅಂದ್ರೆ ಡೈಜೆಷನ್ ಒಳ್ಳೇದು. ಅಂದ್ರೆ ಹೊಟ್ಟೆಯಲ್ಲೆಲ್ಲ ಲೈಕ್ ಅನ್ವಾಂಟೆಡ್ ಥಿಂಗ್ಸ್ ಅಂದ್ರೆ ನಮ್ಮ ಹಿರಿಯರು ಏನ್ ಹೇಳ್ತಿದ್ರೆ, ಹೊಟ್ಟೆಯಲ್ಲಿ ಸಪೋಸ್ ಕೂದ್ಲು ಹೋಗಿ ಅಲ್ಲಿ ಉಳ್ಕೊಂಡಿದ್ರು ಅದು ಕರಗಲ್ಲ, ಬಟ್ ಇದನ್ನ ತಿಂದ್ರೆ ಕರಗತ್ತೆ ಅಂತ ಹೇಳ್ತಿದ್ರು ನಮ್ಮ ಆನ್ಸಿಸ್ಟರ್ಸ್. ಸೊ ನಾವ್ ಇದನ್ನ ಯೂಸ್ ಮಾಡ್ಕೊಂಡು, ಈ ಮರ ಕೆಸನ್ನ ಯೂಸ್ ಮಾಡ್ಕೊಂಡು ನಾವು ಇವತ್ತು ಪತ್ರೊಡ್ಡೆ ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ನಾವು ಈ ತರ ದಂಟೆ ಏನಿರುತ್ತೆ ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೊಂಡು ಈ ತರ ಪ್ಲೇಸ್ ಮಾಡಿದೀವಿ. ಒಂದಷ್ಟು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಿ, ಉಳಿದದನ್ನ ಕಟ್ ಮಾಡ್ತಾ ಇದ್ದೀವಿ. ಈ ಒಂದು ಗ್ಲಾಸ್ ಅಲ್ಲಿ ಒಂದು ಇಡೀ ಅಕ್ಕಿ ತಗೊಂಡು ಅದನ್ನ ಈ ಪಾತ್ರೆಯಲ್ಲಿ ಹಾಕಿ ನೆನ್ಸಿಟ್ಟಿದೀವಿ. ಆಲ್ಮೋಸ್ಟ್ 2 ಅವರ್ಸ್ ನೆನಿಬೇಕಲ್ವಾ, 2 ಅವರ್ಸ್ ನೆನಿಬೇಕಿದ್ದು. ಇದು ಹಿಂಗೆ ಇರ್ಲಿ. ನಾವಿವಾಗ 2 ಟೀ ಸ್ಪೂನ್ ಉದ್ದಿನ ಬೇಳೆ ಇದೆ, 2 ಟೀ ಸ್ಪೂನ್ ಕಡಲೆಬೇಳೆ ಇದೆ. ಇದೆರಡನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಬನ್ನಿ. ಇದ್ರ ಮೇಲೆ ಉದ್ದಿನ ಬೇಳೆನೂ ಹಾಕೊಂಡ್ವಿ, ಯಾಕಂದ್ರೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಉದ್ದಿನ ಬೇಳೆ ರಪ್ಪ ಫ್ರೈ ಆಗುತ್ತೆ. ಇದೆರಡನ್ನು ಹೀಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಉದ್ದಿನ ಬೇಳೆ ಫ್ರೈ ಆಗಿದೆ. ಇದನ್ನ ಅಕ್ಕಿ ಜೊತೆ ನೆನ್ಸಾಕೋಣ. ಎಸ್, ಇನ್ನೊಂದು 1 ಅವರ್ ಇದು ನೆನೆಯಲಿ. ನಾವು ಆವಾಗ ತೆಗ್ದಿಟ್ಟಿರೋ ಆ ರೈಸ್ ಆಗ್ಲಿ, ಉದ್ದಿನ ಬೇಳೆ ಆಗ್ಲಿ, 2 ಅವರ್ಸ್ ನೀರಲ್ಲಿ ನೆನೆಸಿಟ್ಟಿದ್ವಿ. ಸೊ ಇವಾಗ ಪತ್ರೊಡ್ಡೆ ಫ್ರೈಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡಿಟ್ಕೊಳ್ಳೋಣ. ಸೊ ನಮ್ಗೆ ಬೇಕಾಗಿರೋದು ಪ್ಲೇಟ್ ಅಲ್ಲಿ ಎತ್ತಿಟ್ಟಿದೀವಿ, 11 ಘಾಟಿ ಮೆಣಸಿದೆ. ಅದಾದ್ಮೇಲೆ ಹುಳಿ ಇದಕ್ಕೆ ತುಂಬಾನೇ ಬೇಕು. ಇದೊಂದು ಉಂಡೆ ನೋಡಿ, ನಿಂಬೆ ಹಣ್ಣಷ್ಟು ಗಾತ್ರದ್ದು ಹುಳಿ ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಕೆಸು ಸೊಪ್ಪೇನಿರುತ್ತೆ ಅದು ತುರಿಕೆ ತರುವಂತಹ ಗುಣ ಇರುತ್ತೆ. ಅದನ್ನ ದೂರ ಮಾಡಕ್ಕೆ ನಾವು ಹಾಕೋದು ಹುಳಿ. ತುಂಬಾ ಜಾಸ್ತಿನೇ ಹಾಕೋದು, ಸ್ವಲ್ಪ ಬೆಲ್ಲ ಹಾಕ್ಬೇಕು. ಅದಾದ್ಮೇಲೆ ನಮ್ದು ಇಲ್ಲಿ ರೆಡಿ ಇದೆ ನೋಡಿ ಅಕ್ಕಿ, ನಾವು ಆವಾಗ ನೆನೆಸಿಟ್ಟಿದ್ದು. ಆಮೇಲೆ ನಮ್ಗೆ ಒಂದು ಮುಷ್ಟಿಯಷ್ಟು ಕೊಬ್ಬರಿ ತುರಿ. ಸೊ ಇದನ್ನೆಲ್ಲ ನಾವು ಒಂದು ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಬೋಣ. ಘಾಟಿ ಮೆಣಸು ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಅದಾದ್ಮೇಲೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ, ಆಮೇಲೆ ಬೆಲ್ಲ, ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ. ಅದಾದ್ಮೇಲೆ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಹಿಂಗ್. ಇದ್ರ ಮೇಲೆ ಹಾಕ್ತಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ. ಮತ್ತೆ ರುಬ್ಬೋಣ. ಸೊ ಈ ಪೇಸ್ಟ್ ಅನ್ನ ಈ ಎಲೆ ಮೇಲೆ ಈ ತರ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಒಂದೊಂದು ಲೇಯರ್ನ ಎಲೆನ ಇಟ್ಕೊಂಡು ಹೋಗ್ಬೇಕು. ಸೊ ಇನ್ನು ಇದನ್ನ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಈ ತರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇನ್ನು ಇದನ್ನ ನಾವು ಸ್ಟೀಮ್ ಮಾಡಬೇಕು. ಎಸ್, ಆಲ್ಮೋಸ್ಟ್ ಸ್ಟೀಮಿಗೆ ರೆಡಿ ಆಗಿದೆ. ಬಿಸಿ ಆಗಿದೆ ನೀರು. ನಾವು ಪ್ಲೇಸ್ ಮಾಡ್ಬೋದಲ್ಲ ಈಗ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಲ್ಲ. ಎಸ್, ಸೊ ನಾವು ಆಲ್ರೆಡಿ ಬ್ಯಾಟರ್ ಮಿಕ್ಸ್ ಮಾಡಿಕೊಂಡು ರೋಲ್ ಮಾಡಿ ಇಟ್ಕೊಂಡಿರೋಂಥ ಈ ಮರಕಸುವಿನ ಎಲೆಯನ್ನ ಸ್ಟೀಮರ್ ಅಲ್ಲಿ ಇಡ್ತಾ ಇದ್ದೀನಿ. ಇನ್ನು ಈ ಸ್ಟೀಮರ್ ಅಲ್ಲಿ ಒಂದು 20 ಮಿನಿಟ್ಸ್ ಇದು ಏನು ಸ್ಟೀಮ್ ಆದ್ರೆ ನಮ್ದು ಪತ್ರೊಡೆದು ಒಂದು ಪೋರ್ಷನ್ ರೆಡಿ ಆಗಿರುತ್ತೆ. ಎಸ್, ಇದು ನೆನ್ನೆ ರೆಡಿ ಆಗಿತ್ತು. ಆಲ್ಮೋಸ್ಟ್ 20 to 30 ಮಿನಿಟ್ಸ್ ಇದು ಸ್ಟೀಮ್ ಆಗಿ.
ಸೊ ಇದನ್ನ ಕೂಲ್ ಹಾಕ್ಬಿಟ್ಟಿದ್ವಿ. ನಿನ್ನೆ ನಾವು ಪತ್ರೊಡೆ ಕಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸೊ ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ಸ್ಲೈಸ್ ತರ ಕಟ್ ಮಾಡೋಣ, ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡೋಣ. ಸೊ ಫಸ್ಟ್ ಒಂದು ಕಾಬಲ್ಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಹೀಟ್ ಆದ್ಮೇಲೆ ಒಂದು ಸ್ವಲ್ಪ ಆ ಎಣ್ಣೆಗೆ ಮೆಂತೆ ಹಾಕಬೇಕು, ಸ್ವಲ್ಪ ಕರಿ ಲೀಫ್ ಹಾಕಬೇಕು. ಒಂದೊಂದೇ ಸ್ಲೈಸ್ನ ಪ್ಲೇಸ್ ಮಾಡ್ತಾ ಬರಬೇಕು. ಥರ 2 ಸೈಡ್ ರೋಸ್ಟ್ ಆದ್ರೆ ಸಾಕು, ಇನ್ನು ಇದನ್ನ ನಾವು ತೆಗಿಬಹುದು. ಎಸ್, ನಮ್ಮ ಮರಕೆಸು ಆರ್ ಮರತೇವು ಇದರ ಪತ್ರೊಡೆ ರೆಡಿ ಇದೆ. ಪತ್ರೊಡೆ ಫ್ರೈ ಟೇಸ್ಟ್ ಮಾಡೋಣ. ಹೀಗೆ ಮೋಡ ಆದಾಗ ಮಳೆಗಾಲದಲ್ಲಿ ಈ ಥರ ಪತ್ರೊಡೆ ಫ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೆಗೇಡು. ತುಂಬ ಚೆನ್ನಾಗಿರುತ್ತೆ. ಮರಕೆಸು ಸಿಕ್ಕಿಲ್ಲ ಅಂತ ಹೇಳಿದ್ರೆ ರೆಗ್ಯುಲರ್ ಕೆಸುವಲ್ಲೂ ಈ ಥರ ಮಾಡ್ಕೊಂಡು ತಿನ್ಬೋದು. ಏನು ಟೇಸ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು, ಬಟ್ ಮರಕೆಸುದು ಏನು ಹೆಲ್ತ್ ಬೆನಿಫಿಟ್ ಇದೆ ಅದು ರೆಗ್ಯುಲರ್ ಕೆಸುಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಕೆಸುಗೂ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಮರಕೆಸುಗೆ ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕೊಂಡು ತಿನ್ಬೋದು. ಅಂದರೆ ಅದು ಆ ಪರಿಮಳ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೊಮ್ಮೆ ಬರ್ತೇವೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಸಿ ಯು.